ಚಿಕ್ಕಬಳ್ಳಾಪುರ ನಗರದ ಗೋಲ್ಡನ್ ಗ್ಲಿಮ್ಸ್ ಕಾಲೇಜಿನಲ್ಲಿ ಜಿಲ್ಲಾಡಳಿತ ಯುವ ಸಬಲೀಕರಣ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಗೋಲ್ಡನ್ ಗ್ಲಿಮ್ಸ್ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಯುವ ಸಪ್ತಾಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಯುವ ಸಪ್ತಾಹ ಅಂಗವಾಗಿ ಕಾಲೇಜಿನಲ್ಲಿ ಆಯೋಜಿಸಿದ್ದ ಚಿತ್ರಕಲಾ ಸ್ಪರ್ಧೆ ಹಾಗೂ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಈ ವೇಳೆ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ರಾಮಲಿಂಗೇಗೌಡ ಮಾತನಾಡಿ, ಯುವಕರು ರಾಷ್ಟ್ರದ ನಿಜವಾದ ಶಕ್ತಿ ಎಂದು ಸ್ವಾಮಿ ವಿವೇಕಾನಂದರು ವಿಶ್ವಾಸಪಟ್ಟಿದ್ದರು. ಏಳಿ ಎಚ್ಚರಗೊಳ್ಳಿ, ಗುರಿ ತಲುಪುವವರೆಗೂ ನಿಲ್ಲಬೇಡಿ ಎಂಬ ಅವರ ಘೋಷಣೆ ಇಂದಿಗೂ ಯುವ ಜನತೆಗೆ ದಾರಿದೀಪವಾಗಿದ್ದು, ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಸ್ವಾಮಿ ವಿವೇಕಾನಂದರ ಆದರ್ಶಗಳು ಧೈರ್ಯ, ಆತ್ಮವಿಶ್ವಾಸ, ಶಿಸ್ತು, ಸೇವಾಭಾವನೆ ಹಾಗೂ ರಾಷ್ಟ್ರಭಕ್ತಿಯನ್ನು ಯುವ ಜನರಲ್ಲಿ ಬೆಳೆಸುತ್ತದೆ. ಯುವ ಜನರು ಆಧುನಿಕ ಜ್ಞಾನ, ತಾಂತ್ರಿಕ ಕೌಶಲ್ಯಗಳ ಜೊತೆಗೆ ನೈತಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಅತೀಕ್ ಪಾಷಾ, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಆದಿಶೇಷರಾವ್ ಮಾತನಾಡಿ, ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಇಂದಿನ ಯುವ ಪೀಳಿಗೆಗೆ ದಾರಿದೀಪವಾಗಿದ್ದು, ಭವ್ಯ ಹಾಗೂ ಶಕ್ತಿಶಾಲಿ ಭಾರತ ನಿರ್ಮಾಣಕ್ಕೆ ಸಂಕಲ್ಪದೊಂದಿಗೆ ಮುನ್ನಡೆಸಬೇಕು. ಸ್ವಾಮಿ ವಿವೇಕಾನಂದ ಸದಾ ಮಾರ್ಗದರ್ಶಕವಾಗಿದ್ದು, ಅವರ ಆದರ್ಶಗಳು ಯುವ ಪೀಳಿಗೆಗೆ ಪ್ರೇರಣೆಯಾಗಬೇಕು. ಸ್ವಾಮಿ ವಿವೇಕಾನಂದರು ಬೋಧಿಸಿದ ಆತ್ಮವಿಶ್ವಾಸ, ಧೈರ್ಯ ಮತ್ತು ಸೇವಾ ಭಾವನೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಯುವಕರು ತಮ್ಮ ಗುರಿಯತ್ತ ಮುನ್ನಡೆಯಬೇಕು ಎಂದು ಹೇಳಿದರು. ವಕೀಲರ ಸಂಘದ ಅಧ್ಯಕ್ಷ ಕೆವಿ ಅಭಿಲಾಷ್ ಮಾತನಾಡಿದರು. ಶಕ್ತಿಯ ಮಹತ್ವವನ್ನು ವಿಶ್ವಕ್ಕೆ ಸಾರಿದ ಮಹಾಪುರುಷರು. ಅವರು ಯುವಜನರನ್ನು ರಾಷ್ಟ್ರದ ನಿಜವಾದ ಬಲವೆಂದು ಪರಿಗಣಿಸಿದ್ದರು. ಏಳಿ, ಎಚ್ಚರಗೊಳ್ಳಿ ಮತ್ತು ಗುರಿ ತಲುಪುವವರೆಗೂ ನಿಲ್ಲಬೇಡಿ ಎಂಬ ಅವರ ಘೋಷಣೆ ಇಂದೂ ಸಹ ನಮ್ಮ ಯುವ ಮನಸ್ಸುಗಳಿಗೆ ದಾರಿದೀಪವಾಗಿದೆ. ಯುವ ವ್ಯವಸ್ಥೆ ಶಕ್ತಿ, ಉತ್ಸಾಹ, ಕನಸುಗಳ ಕಾಲ ಆಗುತ್ತದೆ. ಆದರೆ ಆ ಶಕ್ತಿಗೆ ಸರಿಯಾದ ದಿಕ್ಕು ನೀಡಿದಾಗ ಮಾತ್ರ ಅದು ರಾಷ್ಟ್ರ ನಿರ್ಮಾಣದ ಶಕ್ತಿಯಾಗುತ್ತದೆ. ಸ್ವಾಮಿ ವಿವೇಕಾನಂದರ ಆದರ್ಶಗಳು ಧೈರ್ಯ, ಆತ್ಮವಿಶ್ವಾಸ, ಶಿಸ್ತು, ಸೇವಾಭಾವನೆ ಮತ್ತು ರಾಷ್ಟ್ರಭಕ್ತಿ ಎಂಬ ಮೌಲ್ಯಗಳನ್ನು ನಮ್ಮೊಳಗೆ ಬೆಳೆಸುತ್ತವೆ. ಅವರು ಶಿಕ್ಷಣವನ್ನು ಕೇವಲ ಉದ್ಯೋಗ ಪಡೆಯುವ ಸಾಧನವೆಂದು ನೋಡಲಿಲ್ಲ, ಆದರೆ ಮನುಷ್ಯನೊಳಗಿನ ಶ್ರೇಷ್ಠತೆಯನ್ನು ಹೊರತರುವ ಪ್ರಕ್ರಿಯೆಯೇ ನಿಜವಾದ ಶಿಕ್ಷಣವೆಂದು ಬಲವಾಗಿ ನಂಬಿದವರು ಮತ್ತು ಅದನ್ನ ನಮಗೆ ಉಪದೇಶಿಸಿದಂತವರು. ಆದ್ದರಿಂದ ಯುವಜನರು ಆಧುನಿಕ ಜ್ಞಾನ, ತಾಂತ್ರಿಕ ಕೌಶಲ್ಯಗಳು ಜೊತೆಗೆ ನೈತಿಕ ಮೌಲ್ಯಗಳನ್ನು ಸಹ ಅಳವಡಿಸಿಕೊಳ್ಳಬೇಕು. ಇಂದಿನ ಸಮಾಜ ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ. ನಿರುದ್ಯೋಗ, ಪರಿಸರ ಹಾನಿ, ಮಾದಕ ವಸ್ತುಗಳ ದುರುಪಯೋಗ, ಸಾಮಾಜಿಕ ಅಸಮಾನತೆ ಹಾಗೂ ಡಿಜಿಟಲ್ ಅಪಾಯಗಳಂತಹ ಸಮಸ್ಯೆಗಳಿಗೆ ಯುವಜನರ ಸಕ್ರಿಯ ಭಾಗವಹಿಸುವಿಕೆಯೇ ಅಗತ್ಯವಾಗಿದೆ. ನೀವು ಕೇವಲ ಸಮಸ್ಯೆಗಳನ್ನು ಗುರುತಿಸುವುದಷ್ಟೇ ಅಲ್ಲ, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವ ಒಂದು ಅದಮ್ಯ ಚೇತನ ಯುವಕರಲ್ಲಿ ಇದೆ. ಆ ಕಾರಣದಿಂದ ಯುವಕರನ್ನ ಈ ದೇಶದ ಶಕ್ತಿ. ಸ್ವಾಮಿ ವಿವೇಕಾನಂದರ ಬಗ್ಗೆ ನಮ್ಮ ಅತಿಥಿಗಳು, ಗಣ್ಯರು ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಸ್ವಾಮಿ ವಿವೇಕಾನಂದರು ಭಾರತ ದೇಶದಲ್ಲಿ ಎಲ್ರಿಗೂ ಆದರ್ಶವಾಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾಗ್ತದೆ. ಸ್ವಾಮಿ ವಿವೇಕಾನಂದರ ಒಂದು ಪ್ರಭಾವಕ್ಕೆ ನಮ್ಮ ಸುಭಾಷ್ ಚಂದ್ರ ಬೋಸರಾಗಿರ್ಬೋದು, ನಮ್ಮ ನೆಹರು, ನಮ್ಮ ಮಹಾತ್ಮ ಗಾಂಧೀಜಿಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಸ್ವಾಮಿ ವಿವೇಕಾನಂದರ ಒಂದು ತತ್ವಗಳಿಂದ ಪ್ರಭಾವಿತರಾಗಿದ್ರು. ಅದಲ್ಲದೆ ಇಡೀ ವಿಶ್ವದಲ್ಲೇ ಈ ಸ್ವಾಮಿ ವಿವೇಕಾನಂದರ ಪ್ರಭಾವ ನಿಮಗೆಲ್ಲ ಗೊತ್ತಿರುತ್ತೆ. 1891 ಸರ್ವಧರ್ಮ ಸಮ್ಮೇಳನ ಇದರಲ್ಲಿ ಚಿಕಾಗೋದಲ್ಲಿ ನಡೀತು. ಆ ಟೈಮಲ್ಲಿ ಇವರ ಒಂದು ಭಾಷಣ ಪ್ರಪಂಚ ಪ್ರಖ್ಯಾತವಾಗುತ್ತೆ. ಒಬ್ಬ ಇದನ್ನ ಧರಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ತುಂಬಾ ಅದ್ಭುತವಾಗಿ ಭಾಷಣ ಮಾಡ್ತಾರೆ ಸರ್ವಧರ್ಮ ಸಮ್ಮೇಳನದಲ್ಲಿ. ಆವಾಗಿಂದ ಇವರು ತುಂಬಾ ದೊಡ್ಡ ಭಾಷಣಕಾರರು, ತುಂಬಾ ಆದರ್ಶವಾದಿಗಳು. ತುಂಬಾ ಇವರ ಒಂದು ತತ್ವಗಳನ್ನ ನಮ್ಮ ಯುವಕರು ಅಳವಡಿಸ್ಕೋಬೇಕು. ಆದ್ರೆ ಏನಾಗ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಜನತೆ ಸಾಮಾಜಿಕ ಮಾಧ್ಯಮಗಳ ಒಂದು ದಾಸರಾಗಿದ್ದಾರೆ. ಯಾವಾಗ ನೋಡಿದ್ರು ಮೊಬೈಲ್ ಬೇಕು, ವಾಟ್ಸಪ್, ಫೇಸ್ಬುಕ್. ದಯವಿಟ್ಟು ಈಗ ವಿದ್ಯಾರ್ಥಿ ದೆಸೆಯಲ್ಲಿ ಇದ್ದೀರಿ, ಮುಂದೆ ಒಳ್ಳೆ ಒಳ್ಳೆ ಅವಕಾಶಗಳು ನಿಮ್ಗೆ ಸಿಗ್ತವೆ. ಓದಿನ ಕಡೆ ಹೆಚ್ಚಿನ ಗಮನ ಹರಿಸಿ, ನೀವೇನಾದ್ರೂ ಸಾಮಾಜಿಕ ಮಾಧ್ಯಮಗಳನ್ನು ಬಳಸಬೇಕು ಅಂತ ಹೇಳಿದ್ರೆ ನಿಮ್ಮ ಓದಿಗೆ ಪೂರಕವಾಗಿರ್ತಕ್ಕಂಥ ಒಂದು ಅಂಶಗಳನ್ನು ಮಾತ್ರ ಸಾಮಾಜಿಕ ಮಾಧ್ಯಮಗಳಿಂದ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊಂತ ಇದ್ದೇನೆ.
ಹಾಗೇನೆ ಇನ್ನೊಂದು ಏನಾಗ್ತಾ ಇದೆ, ಈ ಒಂದು ಹಂತದಲ್ಲಿ ಈ ಹೈಸ್ಕೂಲ್, PU ಮತ್ತೆ ಡಿಗ್ರಿ ಈ ಹಂತದಲ್ಲಿ ಏನಾಗ್ತಾ ಇದೆ, ಕೆಲವೊಬ್ರು ಸಹವಾಸ ದೋಷಗಳಿಂದ ಈ ಕೆಟ್ಟ ಚಟಗಳು ದಾಸರಾಗ್ತಾ ಇದ್ದಾರೆ. ದಯವಿಟ್ಟು ಅದನ್ನೆಲ್ಲ ಬಿಡಬೇಕು. ಇವತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕಾನೂನು ಪ್ರಾಧಿಕಾರದ ವತಿಯಿಂದ ಗೋಲ್ಡನ್ ಡ್ರೀಮ್ಸ್ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ಯುವ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸ್ವಾಮಿ ವಿವೇಕಾನಂದರ ಜಯಂತಿಯ ಅಂಗವಾಗಿ ಈ ಒಂದು ಕಾರ್ಯಕ್ರಮ ಈ ಕಾಲೇಜಲ್ಲಿ ಹಮ್ಮಿಕೊಂಡಿದ್ದಾರೆ. ಇದರ ಸಂಬಂಧದಲ್ಲಿ ಇವತ್ತು ಯುವಕರಿಗೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಶ್ರದ್ಧೆ, ತಾಳ್ಮೆ ಮತ್ತು ಸಾಧನೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಮತ್ತೋರ್ವ ಯಾರು ಇದಕ್ಕೆ ಹೋಲಿಕೆ ಆಗದೇ ಇರ್ತಕ್ಕಂಥ ವ್ಯಕ್ತಿ ಅಂದರೆ ನಮ್ಮ ಸ್ವಾಮಿ ವಿವೇಕಾನಂದ. ಅವರ ಏನು ನುಡಿ ಇದೆ, ನಡೆ ಇದೆ, ಅದನ್ನು ಚಾಚೂ ತಪ್ಪ ಇವತ್ತಿನ ಪೀಳಿಗೆ ಹಮ್ಮಿಕೊಳ್ಳಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರ ಎಲ್ಲ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳು ಬದುಕಬೇಕು. ಇದರಿಂದ ಮಾತ್ರ ದೇಶ ಸಾಧ್ಯ. ಯುವ ಪೀಳಿಗೆಯಿಂದ ದೇಶ ಮಾತ್ರ ಅಭಿವೃದ್ಧಿ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ಮಕ್ಕಳಿಗೆ ತಿಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತಿನ ದಿವಸ ಜಿಲ್ಲಾ ಮಟ್ಟದ ಯುವ ಸಪ್ತಾಹವನ್ನು ಈ ಕಾಲೇಜಲ್ಲಿ ಹಮ್ಮಿಕೊಂಡಿದ್ದೀವಿ. ಎಲ್ರಿಗೂ ಧನ್ಯವಾದಗಳು.